ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅನು ಸಿರಿಮನೆ ಪಾತ್ರದ ಮೂಲಕ ಖ್ಯಾತಿ ಪಡೆದಂಥ ಮೇಘಾ ಶೆಟ್ಟಿ ಅದಾದ ಮೇಲೆ ಎಲ್ಲಿ ಹೋದ್ರು ಅಂತ ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಮೇಘಾ ಶೆಟ್ಟಿ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ. ಹಾಗಾದರೆ ಯಾವ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ, ಏನು ಪಾತ್ರ, ಏನು ಕಥೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೊತೆಯಲ್ಲಿ ಧಾರಾವಾಹಿ ಸಿಕ್ಕಾಪಟ್ಟೆ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂಥ ಧಾರಾವಾಹಿ ಅಂತಲೇ ಹೇಳ್ಬೋದು. ಸೊ ಆ ಒಂದು ಧಾರಾವಾಹಿಯಲ್ಲಿ ಅನು ಸಿರಿಮನೆ ಪಾತ್ರದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಂತಹ ನಟಿ ಮೇಘಾ ಶೆಟ್ಟಿ. ಸೊ ಅವರನ್ನು ಸಾಕಷ್ಟು ಜನ ತುಂಬ ಹತ್ತಿರದಿಂದ ಇಷ್ಟಪಟ್ಟಿದ್ರು, ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಅಷ್ಟೇ ಮಟ್ಟಿಗೆ ಬೆಳೆದಿದ್ರು. ಈ ರೀತಿಯಾಗೂ ಕೂಡ ಒಂದು ಲವ್ ಸ್ಟೋರಿ ಇರುತ್ತಾ ಅನ್ನುವಂಥದ್ದು ಜೊತೆಯಲ್ಲಿ ಧಾರಾವಾಹಿ ಮೂಲಕ ತೋರಿಸ್ಕೊಟ್ಟಿದ್ರು. ಸಡನ್ನಾಗಿ ಜೊತೆಯಲ್ಲಿ ಧಾರಾವಾಹಿ ಎಂಡ್ ಆಯಿತು, ಅನಿರುದ್ಧ ಪಾತ್ರ ಎಂಡ್ ಆಯಿತು ಅಂತಂದುವಾಗಲೂ ಕೂಡ ಎಲ್ಲರೂ ಕೂಡ ಇಲ್ಲ, ಮತ್ತೆ ಅನಿರುದ್ಧ ಅವರೇ ಎಂಟ್ರಿ ಕೊಡಬೇಕು ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಮಾಡ್ಕೊಳ್ತಾರೆ. ಕಾರಣಾಂತರಗಳಿಂದ ಧಾರಾವಾಹಿ ಕೂಡ ಮುಕ್ತಾಯ ಆಗುತ್ತೆ. ಅದಾದ ಮೇಲೆ ಮೇಘಾ ಶೆಟ್ಟಿ ಎಲ್ಲಿ ಹೋದ್ರು, ಮತ್ತೆ ಧಾರಾವಾಹಿಗೆ ಬರೋದಿಲ್ವಾ ಅಂತ ಪ್ರತಿ ಸಂದರ್ಶನದಲ್ಲೂ ಕೂಡ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ನಟಿಯಾಗಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದಂಥ ಮೇಘಾ ಶೆಟ್ಟಿ ಇದೀಗ ಸಣ್ಣ ಗ್ಯಾಪ್ನ ನಂತರ ಮತ್ತೆ ಕಿರುತೆರೆಯತ್ತ ಮರಳಿದ್ದಾರೆ. ಸ್ನೇಹಿತರೆ, ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಾಯಕಿ ಅನು ಸಿರಿಮನೆಯಾಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದಂಥ ಮೇಘಾ ಶೆಟ್ಟಿ ಇದೀಗ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ. ಹಾಗಾದರೆ ನೀವು ಕೇಳ್ಬೋದು, ಯಾವ ಧಾರಾವಾಹಿ, ಏನು ಪಾತ್ರ ಅಂತ. ಆದರೆ ಈ ಬಾರಿ ಈಕೆ ನಟಿಯಾಗಿ ಎಂಟ್ರಿ ಕೊಡ್ತಾ ಇಲ್ಲ, ನಿರ್ಮಾಪಕಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿರುವಂಥ ಹೊಸ ಧಾರಾವಾಹಿ ಮುದ್ದು ಸೊಸೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಟಿ ಮೇಘಾ ಶೆಟ್ಟಿ. ಅಂದಹಾಗೆ ಈ ಸಂತಸದ ವಿಚಾರವನ್ನು ಒಂದು ದಿನದ ಹಿಂದೆ ಅಷ್ಟೇ ಮೇಘಾ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ರು. ಧಾರಾವಾಹಿಯ ಪ್ರೋಮೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರುವ ಈಕೆ, ಇದು ನಮ್ಮ ಪ್ರೊಡಕ್ಷನ್ನ ಧಾರಾವಾಹಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲಿರಲಿ ಅಂತ ಕ್ಯಾಪ್ಷನ್ ಅನ್ನು ಬರ್ಕೊಂಡಿದ್ರು. ಅಂದಹಾಗೆ ಮೇಘಾ ಶೆಟ್ಟಿಯವರು ಇದು ಮೊದಲ ಬಾರಿ ಧಾರಾವಾಹಿಯನ್ನು ನಿರ್ಮಿಸ್ತಾ ಇರೋದಲ್ಲ ಸ್ನೇಹಿತರೆ, ಬದಲಿಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಗೌರಿ ಶಂಕರ ಧಾರಾವಾಹಿಯನ್ನು ಕೂಡ ಮೇಘಾ ಶೆಟ್ಟಿಯವರೇ ನಿರ್ಮಾಣ ಮಾಡ್ತಿರೋದು ಅನ್ನೋದು ಅನೇಕ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಗೌರಿ ಶಂಕರ ಧಾರಾವಾಹಿಯ ನಂತರ ಇದೀಗ ಮುದ್ದು ಸೊಸೆ ಧಾರಾವಾಹಿಯನ್ನು ನಿರ್ಮಿಸ್ತಾ ಇದ್ದಾರೆ ನಟಿ ಮೇಘಾ ಶೆಟ್ಟಿ. ಧಾರಾವಾಹಿಯ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದ್ದು, ಸ್ಕೂಲ್ ಬೆಂಚ್ನಿಂದ ಹಸೆಮಣೆಯವರೆಗೆ ಅನ್ನುವಂಥ ಒಂದು ಕ್ಯಾಪ್ಷನ್ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನೆಮಡು ಮಂಡ್ಯ, ಇಲ್ಲಿ ಇತಿಹಾಸದ ವಾರ್ಷಿಕ ಪ್ರಶಸ್ತಿ ನಡೀತಾ ಇರುತ್ತೆ. ಅಲ್ಲಿ ಮಕ್ಕಳೆಲ್ಲ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಒಂದೆರಡು ಮಕ್ಕಳು ಪರೀಕ್ಷೆಗೆ ಏನು ಬರೆಯೋದು ಅಂತ ಆಲೋಚಿಸ್ತಾ ಇರ್ತಾರೆ. ಆಗ ಹಿಂದೆಯಿಂದ ಅಡಿಷ್ನಲ್ ಶೀಟ್ ಅನ್ನುವಂಥ ಒಂದು ಧ್ವನಿ ಕೇಳುತ್ತೆ. ಧ್ವನಿ ಬಂದ ಕಡೆ ನೋಡಿದ್ರೆ ಮದುವೆಯ ವಧುವಿನಂತೆ ಅಲಂಕಾರಗೊಂಡಂಥ ಹೆಣ್ಣು ಮಗಳೊಬ್ಬಳು ಪರೀಕ್ಷೆಯನ್ನು ಬರೀತಾ ಇರ್ತಾಳೆ. ಶೀರ್ಷಿಕೆ ಹೇಳುವಂತೆ ಆಕೆ ಮುದ್ದು ಸೊಸೆ ಅನ್ನೋದು ತಿಳಿದು ಬರುತ್ತೆ ಸ್ನೇಹಿತರೆ. ಬದಲಾಗಿ ಬೇರೇನು ಗೊತ್ತಾಗೋದಿಲ್ಲ. ಇನ್ನು ಮೇಘಾ ಶೆಟ್ಟಿ ನಿರ್ಮಾಣದ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಪ್ರತಿಮಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಧಾರಾವಾಹಿಯ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಮುದ್ದು ಸೊಸೆ ಧಾರಾವಾಹಿಯ ನಾಯಕ ನಟಿ ಬಗ್ಗೆ ಹೇಳೋದಾದರೆ ಪ್ರತಿಮಾ ಅವರಿಗೆ ಕಿರುತೆರೆ ಹೊಸದೇನಲ್ಲ. ಈ ಹಿಂದೆ ದೊರೆಸಾನಿ ಆಗಿರ್ಬೋದು, ಅಂಧ್ರಪಟ ಧಾರಾವಾಹಿಯಲ್ಲಿ ಈಕೆ ಅಭಿನಯಿಸಿದ್ರು. ಜೊತೆಗೆ ಶಿವಂಗಿ ಅನ್ನುವಂಥ ತೆಲುಗು ಧಾರಾವಾಹಿಯಲ್ಲಿ ನಟಿಸೋ ಮೂಲಕ ಪರಭಾಷೆಯ ಕಿರುತೆರೆಯಲ್ಲೂ ಕೂಡ ಈಕೆ ತನ್ನನ್ನು ತಾನು ಗುರುತಿಸ್ಕೊಂಡಿದ್ರು. ಇನ್ನು ಈ ಧಾರಾವಾಹಿಯಲ್ಲಿ ನಾಯಕರಾಗಿ ಯಾರು ನಟಿಸ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸ್ತಿದ್ದಾರೆ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಎಲ್ಲ ಕಡೆ ಅವರ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ಮೇಘಾ ಶೆಟ್ಟಿಯವರು ಇದೀಗ ನಟಿಯಾಗಿ ಅಲ್ಲದಿದ್ರೂ ಕೂಡ ನಿರ್ಮಾಪಕರಾಗಿ ಕಿರುತೆರೆಗೆ ಮರಳ್ತಿರೋದು ಕಿರುತೆರೆ ವೀಕ್ಷಕರಿಗೆ ಒಂದು ರೀತಿಯಾಗಿ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವಂಥ ಗೌರಿ ಶಂಕರ ಧಾರಾವಾಹಿ ಕಿರುತೆರೆ ವೀಕ್ಷಕರ ಮನಸೆಳೆದ ಹಾಗೆ
ಮುದ್ದು ಸೊಸೆ ಧಾರಾವಾಹಿ ಕೂಡ ವೀಕ್ಷಕರ ಮನಸೆಳೆಯುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು ಸ್ನೇಹಿತರೆ. ಒಟ್ಟಾರೆಯಾಗಿ ಮತ್ತೆ ಮೇಘಾ ಶೆಟ್ಟಿ ಕಿರುತೆರೆಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಆ ಒಂದು ಕುತೂಹಲಕ್ಕೆ ಇದೀಗ ಒಂದು ರೀತಿಯಾಗಿ ಬ್ರೇಕ್ ಬಿದ್ದಿದೆ. ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ, ಆದರೆ ಮತ್ತೆ ಆಕೆಯನ್ನು ನಾಯಕ ನಟಿಯಾಗಿಯೇ ನೋಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಆಸೆ. ಜೊತೆಗೆ ಆದರೆ ಅನುಸರಿಮನೆಯಾಗಿ ಮತ್ತೆ ಬನ್ನಿ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ದು ಉಂಟು. ಸೊ ಹಾಗಾಗಿ ನಾಯಕ ನಟಿಯಾಗಿರ್ಬೋದು ಅಥವಾ ಸೀರಿಯಲಲ್ಲಿ ಕಲಾವಿದೆಯಾಗಿ ಬರ್ತಾ ಇರಲಿಲ್ಲ, ಬದಲಾಗಿ ನಿರ್ಮಾಪಕಿಯಾಗಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಮುಂದೆ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ? ಜೊತೆಯಲ್ಲಿ ಧಾರಾವಾಹಿ ಮತ್ತೆ ಬರಬೇಕಾ ಅಥವಾ ಅನುಸಿರಿಮನೆ ಮತ್ತೆ ಕಾಣಿಸ್ಕೊಳ್ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.